ಎಲ್ರಿಗೂ ಶರಣು. ನಾನು ಪ್ರವೀಣ್ ಕುಮಾರ್ ಜಿ ಅಂತ, ಅಮರ ಪ್ರೇಮಿ ಅರುಣ್ ಸಿನಿಮಾದ ಬರೆದವನು ಮತ್ತು ನಡೆಸಿದವನು. ಇವತ್ತು ನಾನು ಫ್ರೆಶ್ ಆನ್ ಆರ್ಗ್ಯಾನಿಕ್ ಸ್ಟೋರಲ್ಲಿದ್ದೀನಿ. ನನಗೆ ಖುಷಿಯಾಗಿದ್ದೇನು ಅಂದರೆ, ಫ್ರೆಶ್ ಆನ್ದು ಆರ್ಗ್ಯಾನಿಕ್ ಅಂತ ಏನೇನು ನಾವು ವಸ್ತುಗಳನ್ನ ಬಳಸ್ತೀವಲ್ಲ ಅವೆಲ್ಲವನ್ನೂ ಕೂಡ ಒಂದೇ ಸೂರಿನಡಿ ಇಟ್ಕೊಂಡಿರೋದು ನನಗೆ ತುಂಬ ಇಷ್ಟ ಆಯಿತು. ಯಾಕಂದರೆ ಮಿಲ್ಲೆಟ್ಸ್ಗಳು ಬೇರೆ ಬೇರೆ ಮಿಲ್ಲೆಟ್ಸ್ಗಳು ಬೇಕಾದರೆ ಒಂದು ಹತ್ರ ಹೋಗ್ತಿದ್ವಿ, ಆಮೇಲೆ ಎಣ್ಣೆಗಳು ಬೇಕಾದ್ರೆ ಗಾಣದ ಎಣ್ಣೆಗಳು ಬೇಕಾದರೆ ಒಂದು ಹತ್ರ ಹೋಗ್ತಿದ್ವಿ, ತರಕಾರಿಗಳು ಬೇಕಾದರೆ ಒಂದು ಹತ್ರ ಹೋಗ್ತಿದ್ವಿ, ಆಮೇಲೆ ಜೇನುತುಪ್ಪಗಳು ಬೇಕಾದರೆ ಒಂದು ಹತ್ರ ಹೋಗ್ತಿದ್ವಿ. ಮತ್ತು ಇವನ್ನೆಲ್ಲವನ್ನು ಮಾಡೋಕ್ಕೆ ಮತ್ತು ಅವನ್ನ ಇಟ್ಕೊಳ್ಳೋಕ್ಕೆ ಬೇಕಾಗಿರೋ ವಸ್ತುಗಳನ್ನು ಅಂದರೆ ಗಾಜಿನ ಡಬ್ಬಿಗಳಾಗಲಿ ಅವಕ್ಕೆಲ್ಲ ಬೇರೆ ಬೇರೆ ಕಡೆ ಹೋಗ್ತಿದ್ವಿ. ಆಮೇಲೆ ನಮ್ಮ ಪುಸ್ತಕ ಪೆನ್ನುಗಳು ಅವು ಕೂಡ ಬೇರೆ ಬೇರೆ ಕಡೆ ತೊಗೋತಿದ್ವಿ. ಅಂದರೆ ನಾವು ಅದರಲ್ಲಿ 0% ಪ್ಲಾಸ್ಟಿಕ್ಕನ್ನು ಇರೋದ್ರ ಬಗ್ಗೆ ಏನಾದರೂ ಮಾತಾಡ್ತಿದ್ರೆ ಅಂಥವು ಇಲ್ಲೆಲ್ಲ ಇದೆ. ನನಗೆ ಅದೇ ಖುಷಿಯಾಗಿದ್ದು. ಅಂದರೆ ಇಲ್ಲಿ ಬೆಲ್ಲ ಸಿಗುತ್ತೆ, ಜೇನುತುಪ್ಪ ಸಿಗುತ್ತೆ, ಎಣ್ಣೆಗಳು ಸಿಗ್ತವೆ, ತರಕಾರಿಗಳು ಸಿಗ್ತಾ ಇದ್ದಾವೆ, ಆಮೇಲೆ ಪುಸ್ತಕಗಳಿದ್ದಾವೆ, ಆಮೇಲೆ ಬ್ಯಾಂಬೂ ಬ್ರಷ್ಗಳಿದ್ದಾವೆ. ಇಷ್ಟೆಲ್ಲವನ್ನ ಕೂಡ ನಿಮಗೆ ಮೊದಲೇ ಹೇಳಿದಂತೆ ಎಲ್ಲದೂ ಒಂದೇ ದೊಡ್ಡ ಸೂರಿನ ಅಡಿಯಲ್ಲಿ ಎಲ್ಲವನ್ನ ಒಳಗೊಂಡಿರೋ ಈ ಫ್ರೆಶ್ ಆನ್ ತುಂಬ ಖುಷಿ ಅನಿಸ್ತು. ಆಮೇಲೆ ಸತ್ಯ ಸರ್ ಅವರ ಉದ್ದೇಶ ತುಂಬ ಇಷ್ಟ ಆಯಿತು ನನಗೆ. ಅಂದರೆ ಕೆಲವರಿಗೆ ಇದು ವ್ಯಾಪಾರ, ಇನ್ನು ನಮ್ಮಂಥವ್ರಿಗೆ ಇದು ಆಹಾರದ ಜವಾಬ್ದಾರಿ ಅಂತ. ಗಟ್ಟಿಯಾದ ಮೈಯಲ್ಲಿ ಮಾತ್ರ ಗಟ್ಟಿ ಮನಸ್ಸು ಇರುತ್ತೆ ಅಂತ ನನ್ನ ನಂಬಿಕೆ. ಸೊ ಅಂಥ ಗಟ್ಟಿಯಾದ ಮೈಗಳನ್ನು ಮತ್ತು ಮನಸ್ಸುಗಳನ್ನು ಇಡೀ ದೇಶದ ಕಟ್ಟುವಿಕೆಗೆ ಕೊಡೋ ಕೆಲಸ ಮಾಡ್ತಾ ಇರೋ ಈ ಫ್ರೆಶ್ ಆನ್ ಮತ್ತು ಸತ್ಯ ಸರ್ ಅವರ ಬಳಗ ಎಲ್ಲದಕ್ಕೂ ಒಳ್ಳೆಯದಾಗಲಿ. ನಿಮ್ಮೆಲ್ಲರ ಹಾರೈಕೆ ಈ ಫ್ರೆಶ್ ಆನ್ ಮೇಲೆ ಇರಲಿ. ಬಂದು ಒಂದು ಸರಿ ನೋಡಿ, ನಿಮಗೆ ಖಂಡಿತ ಇದು ಇಷ್ಟ ಆಗುತ್ತೆ ಅನ್ನೋದು ನನ್ನ ನಂಬಿಕೆ.